ಹಾಯ್, ನಾನು ನಿಮ್ಮ ಪ್ರೀತಿಯ ರಂಜನೀರು. ಇವತ್ತೇನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂತ ಅನ್ಕೋಬೋದು. ನಮ್ಮ ಯಶ್ವರ್ದು ಹೊಸ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ ಅಂತ ಖುಷಿಗೆ ನಾನು ಟಾಕ್ಸಿಕ್ ಮೂವಿ ಇದು ಟ್ರೈಲರ್ ನೋಡೋಣ ಅಂತ ಮನೇಲಿ ಎಲ್ಲರೂ ಕೂತ್ಕೊಂಡು ಟ್ರೈಲರ್ ತೋರಿಸೋಣ ಅಂತ ನಮ್ಮ ತಮ್ಮನೂ ಫುಲ್ ಖುಷಿಯಿಂದ ಟಿ ವಿಯಲ್ಲೆಲ್ಲ ಹಾಕ್ದ ಟ್ರೈಲರ್ ನೋಡೋಣ ಅಂತ ಎಲ್ಲರೂ. ಸೊ ಕುತ್ಕೊಂಡು ನೋಡ್ತಾ ಇದ್ವಿ. ಬಟ್ ಅದು ಬರ್ತಾ 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 ಚೆನ್ನಾಗೇ ಇದೆ. ಯಾಕಂದರೆ ಫುಲ್ ವಿಲನ್ಸ್ ಬರ್ತಾರೆ. ಈ ಕಡೆಯಿಂದ ಒಂದು ಕಾರ್ ಬರುತ್ತೆ. ಕಾರ್ ಬಂದು ಸೀದಾ ಮರಕ್ಕೆ ಗುದ್ದಿ ಸ್ಟಾಪ್ ಆಗುತ್ತೆ. ಬ್ರೇಕ್ ಕೊಡೋದು ಸ್ಟಾಪ್ ಆಗಲ್ಲ, ಸೀದಾ ಮರಕ್ಕೆ ಗುದ್ದಿ ಸ್ಟಾಪ್ ಆಗುತ್ತೆ. ಡೋರ್ ತೆಗೆದು ಹಿಡಿತಾರೆ. ಯಶವರೇ ಎಂಟ್ರಿ ಹೊಡೆದ್ರು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಯಶವರಲ್ಲ, ಅಜ್ಜ ಅವರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಇಳಿದು ವಯರ್ ತೆಗಿತಾರೆ. ವಯರ್ ಜಾಯಿಂಟ್ ಮಾಡಿ ಅವ್ರ ಪಾಡೆಗೆ ಅವ್ರು ಹೋಗ್ತಾರೆ. ಕಾರ್ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಾಡೋದಕ್ಕೂ ಅದು ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಏನಪ್ಪ ಇದು ಅಂತ ಅಂದ್ಕೊಂಡು ಅದು ಸೀನ್ ಏನು ಅಂತ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಬಟ್ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ಆ ಸೌಂಡಿಗೆ ನಮ್ಮ ಮನೆ ರಿಯಾಕ್ಷನ್ ಹೇಗಿತ್ತು ಅಂದರೆ ತಗೋದು ಇನ್ನೇನು ಮನೆಯಿಂದ ಹೊರಗೆ ಹಾಕೋ ರೇಂಜಿಗಿತ್ತು. ಹಾಗಾಗಿ ಟಿವಿನೇ ಆಫ್ ಮಾಡಿದ್ವಿ. ದಯವಿಟ್ಟು ಆಲ್ಮೋಸ್ಟ್ ಒಬ್ಬರೇ ಕುತ್ಕೊಂಡು ಆ ಟ್ರೈಲರ್ ನೋಡಿ. ಯಾಕಂದರೆ ಫ್ಯಾಮಿಲಿ ಸಮೇತ ನೋಡೋವಂಥ ಮೂವಿ ಅಂತೂ ಅಲ್ಲ ಅದು. ಯಾಕಂದರೆ ನೀವೆಲ್ಲರಿಗೂ ತೋರ್ಸೋಕೆ ಹೋದರೆ ಮನೆಯಿಂದ ಹೊರಗಡೆನೇ ಹಾಕ್ತಾರೆ ನಿಮ್ಮ ತಂದೆ ತಾಯಿಗಳು. ಆ ಟ್ರೈಲರಲ್ಲಿ ಲಾಸ್ಟಿಗೆ ಯಶವ್ರು ಒಂದು ಡೈಲಾಗ್ ಕೊಡ್ತಾರೆ, ಡ್ಯಾಡಿ ಈಸ್ ಓಮ್ ಅಂತ. ಆ ಟ್ರೈಲರ್ನ ಮನೇಲಿ ಕುತ್ಕೊಂಡು ಎಲ್ಲರಿಗೂ ತೋರಿಸಿದ್ರೆ ಮಕ್ಕಳನ್ನೆಲ್ಲ ಹೊರಗೆ ಹಾಕಿ ಡ್ಯಾಡಿ ಈಸ್ ಓಮ್ ಅಂತ ಹೇಳ್ತಾರೆ. ಆ ಥರ ಇದೆ ಅದು ಟ್ರೈಲರು. ಓಕೆ, ಸುಮ್ಮನೆ ಆ ಟ್ರೈಲರ್ ನೋಡಿ ಮಾತಾಡೋದಲ್ಲ, ಫುಲ್ ಮೂವಿ ನೋಡಿ ಇದು ಮಾಡಬೇಕು. ಆ ಟ್ರೈಲರ್ ನೋಡಿದರೆ ಒಂದು ಕಡೆ ನೋಡಿದ್ರೆ ತಪ್ಪು ಅನಿಸುತ್ತೆ, ಒಂದು ಕಡೆ ನೋಡಿದ್ರೆ ಫುಲ್ ಮೂವಿ ನೋಡಿದ್ರೆ ಸುಮ್ಮನೆ ಮಾತಾಡಬಾರ್ದು ಅಂತ ಅನಿಸುತ್ತೆ. ಆ ಟಾಕ್ಸಿಕ್ ಮೂವಿ ಟ್ರೈಲರ್ ಯಾವ ರೇಂಜಿಗಿದೆ ಅಂದರೆ ಹಾಲಿವುಡ್ ಬಾಲಿವುಡ್ ರೇಂಜಿಗಿದೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ವೈರಲ್ ಆಗಿಬಿಟ್ಟಿದೆ. ಯಾಕಂದರೆ ಅದು ಟಾಕ್ಸಿಕ್ ಮೂವಿ ಟ್ರೈಲರ್ ತೋರಿಸ್ತಾರೆ. ಅದು ಅವ್ರ ಅಪ್ಪ ಅಮ್ಮ ಜೊತೆ ಕೂತ್ಕೊಂಡಾಗ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ ಅದರದ್ದೊಂದು ಕಾಮಿಡಿ ಸೀನ್ ಥರ ಮಾಡಿದ್ದಾರೆ. ಅದನ್ನು ಕಾಮಿಡಿ ರೇಂಜಿಗೆ ತಗೊಂಡೋಗಿದ್ದಾರೆ. ಓಕೆ, ಇದನ್ನೆಲ್ಲ ಬಿಡೋಣ. ನೆಕ್ಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋರು ರಾಶಿಕಾ ಅವರು. ಸೊ ಇನ್ನು ಯಾರ್ಯಾರು ಹೊರಗಡೆ ಬರ್ತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಗಿಲ್ಲಿ ಅವ್ರಿಗೆ ವೋಟ್ ಮಾಡಿ ಇವತ್ತು ಸುದೀಪ್ ಸರ್ ಅವ್ರು ಬರ್ತಾರೆ. ಸೊ ಸುದೀಪ್ ಸರ್ ಒಳಗಡೆ ಬಂದು ರಕ್ಷಿತ್ ಅವ್ರಿಗೆ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ. ನಿಮ್ಮ ಪ್ರಕಾರ ರಘು ಅವರು ಗಿಲ್ಲಿ ಅವರು ಯಾರ ಜೊತೆಗೂ ಮಾತಾಡಬಾರ್ದು, ನಿಮ್ಮ ಜೊತೆಗೆ ಅಷ್ಟೇ ಇರಬೇಕು ಅಂತ ಹೇಳ್ತಾರೆ. ರಕ್ಷಿತ್ ಅವ್ರು ಎಲ್ಲೋ ಒಂಚೂರು ಎಡಬಿದ್ರು ಅಂತ ಅನಿಸುತ್ತೆ. ಆ ಥರ ಹೇಳಿ ಇನ್ನೊಂದೇನಪ್ಪ ಅಂತ ಹೇಳಿದರೆ, ನಿಮ್ಮ ಮೂವರಲ್ಲಿ ಯಾರು ಗೆಲ್ಲಬೇಕು ಫಸ್ಟು ಅಂತ ಅಂದಾಗ ರಕ್ಷಿತ್ ಅವರು ನಾನು ಅಂತ ಹೇಳ್ತಾರೆ. ಅವಾಗ ಸುದೀಪ್ ಅವ್ರು ಕ್ಲಾಪ್ಸ್ ಹೊಡಿತಾರೆ. ಸೊ ಇದರಲ್ಲೇ ನೋಡ್ಬೋದು ಅಕ್ಕ ತಮ್ಮ ಅದೆಲ್ಲ ಒಳಗಡೆ ಅಷ್ಟೇ. ಹೊರಗಡೆ ಅವ್ರು ಗೆಲ್ಲಬೇಕು ಅಂದಾಗ ಅವರೊಬ್ಬರದೇ ಚಾಯ್ಸ್ ತೊಗೊತಾರೆ. ಈ ವಾರ ಕಿಚ್ಚನ ಚಪ್ಪಾಳೆ ಇಬ್ಬರಿಗೆ ಸಿಕ್ಕಿದೆ. ಅದು ಯಾರ್ಯಾರಿಗೆ ಅಂತ ಹೇಳಿದರೆ ಅಶ್ವಿನಿ ಅವ್ರಿಗೆ ಮತ್ತು ಧ್ರುವಂತ್ ಅವ್ರಿಗೆ. ಯಾಕಂದರೆ ಅವರು ಆಟದಲ್ಲಿ ಎಷ್ಟೇ ರೇಗಿಸಿದ್ರು ಎಷ್ಟೇ ಹೀಯಾಡಿಸಿದ್ರು ಅವ್ರು ಅಷ್ಟು ಅದೇ ಇದನ್ನು ಪವರಾಗಿ ತಗೊಂಡು ಆಟದಲ್ಲಿ ಗೆದ್ದಿದ್ದಾರೆ. ಸೊ ಸುದೀಪ್ ಅವ್ರಿಗೂ ಅದು ಇಷ್ಟ ಆಗಿದೆ. ಹಾಗಾಗಿ ಕಿಚ್ಚನ ಚಪ್ಪಾಳೆ ಇಬ್ಬರಿಗೆ ಸಿಕ್ಕಿದೆ. ಅವ್ರದ್ದು ಬಂದಿರೋ ಫ್ರೇಮ್ ಅಂದರೆ ಫೋಟೋನ ಗಿಲ್ಲಿ ಅವರು ಮತ್ತು ರಕ್ಷಿತ್ ಅವ್ರ ಕೈಯಲ್ಲೇ ಓಪನ್ ಮಾಡಿದ್ದಾರೆ. ಸೊ ಯಾಕಂದರೆ ಅಶ್ವಿನಿ ಅವರು ಅದೇ ಹಠಕ್ಕೆ ಬಿದ್ದು ಗೇಮ್ ಆಡಿದ್ದು ನನಗೂ ತುಂಬ ಇಷ್ಟ ಆಯಿತು. ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.